ವಾರದಿಂದ ಹೆತ್ತೂರು ಹೋಬಳಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಬೈನೆ ಮರದ ಹಣ್ಣುಗಳನ್ನು ಕೇರಳಕ್ಕೆ ಸಾಗಿಸ್ತಾ ಇದ್ದಾರೆಂದು ವಳಲಹಳ್ಳಿ ಬೆಳೆಗಾರರ ಸಂಘದ ಮಾಸಿಕ ಸಭೆಯಲ್ಲಿ ಕೆಲವು ಬೆಳೆಗಾರರು ಕೊಟ್ಟ ದೂರಿನ ಮೇರೆಗೆ ಚರ್ಚೆ ನಡೆಸಲಾಗಿತ್ತು. ಇಲ್ಲಿಂದ ಕೇರಳಕ್ಕೆ ತೆಗೆದುಕೊಂಡು ಹೋದ ಬೈನೆ ಮರದ ಹಣ್ಣುಗಳನ್ನು ಅಡಿಕೆಯೊಂದಿಗೆ ಮಿಶ್ರಣ ಮಾಡಿ ತಂಬಾಕು ರೀತಿ ಇದನ್ನ ಮತ್ತೆ ಜನರಿಗೆ ತಿನ್ನಲು ಕೊಡ್ತಿದ್ದಾರೆ. ಇದರಿಂದ ಅನೇಕ ರೋಗಗಳಿಗೆ ಜನರು ತುತ್ತಾಗುತ್ತಿದ್ದಾರೆ. ಅಲ್ಲದೆ ಈ ಕಲಬೆರಕೆಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಬೇಡಿಕೆ ಹೊಂದಿರುವ ಈ ಅಡಿಕೆಯು ಕಲಬೆರಕೆ ಎಂದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದರದಲ್ಲಿ ಇಳಿಮುಖವಾಗಿ ಬೇಡಿಕೆ ನಿಲ್ಲುತ್ತೆ ಎಂದು ಬೆಳೆಗಾರರು ಆರೋಪಿಸಿದರು. ಪಾಂದ್ರಾಗ ನಮಗೆ ಗೊತ್ತಿಲ್ಲ, ನಮಗೆ ಫುಲ್ ಪೇಪರ್ ತೋರಿಸಿ ನೀವು ತಗೊಂಡೋಗಿ ಎಲ್ಲಿ ತಾವು ಕೊಡ್ತಿರ್ತಾವ? ನಾವು ಇಲ್ಲಿ ಇದು ಕೇರಳದಲ್ಲಿ GST ಇದೆ 5%. ಎಷ್ಟು ಕೆಜಿ ಎಷ್ಟಿದು? ಇದು 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 ಕೆಜಿ 35. ಇದು ಬೀಜ ಮಾಡಿ ಕೊಡ್ತೀರ ಅಂದರೆ 35 ಸಿಗುತ್ತೆ. ಇದು പിന്നെ എന്താ പറയണ്ടേ, ಕನ್ನಡ ಗೊತ್ತಿಲ್ಲ. ನಟೇಶ್ ಎಂಬ ಕೇರಳದ ವ್ಯಕ್ತಿ ಮಾರನಹಳ್ಳಿಯಲ್ಲಿ ಕೆಲವು ದಿನಗಳಿಂದ ತಮ್ಮ ವಾಸಕ್ಕೆ ಮನೆ ಬಾಡಿಗೆ ಮಾಡಿಕೊಡುವ ಮೂಲಕ ಅಕ್ಕಪಕ್ಕದ ಊರಿನ ತೋಟಗಳಿಗೆ ಭೇಟಿ ನೀಡಿ ತೋಟದಲ್ಲಿ ಬೆಳೆದ ಬೈನೆ ಮರವನ್ನು ಗೊಬ್ಬರ ಮಾಡಲು ಉಪಯೋಗಿಸಲು ಹಾಗೂ ಆಯುರ್ವೇದಿಕ್ ಔಷಧಿಯನ್ನ ತಯಾರಿಸಲು ತೆಗೆದುಕೊಂಡು ಹೋಗ್ತೇವೆ ಎಂದು ಹೇಳಿ 100 ರಿಂದ 150 ರೂಪಾಯಿಗೆ ಒಂದು ಮರವನ್ನು ವಹಿಸಿಕೊಳ್ಳುವ ಮೂಲಕ ಅದರ ಗೊಂಚಲನ್ನು ಕಟ್ ಮಾಡಿ ಕೇರಳಕ್ಕೆ ಸಾಗಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ತಿನ್ನಕ್ಕೆ ತಗೋಗದ ಇವ್ರ 2013 ಈಗಿಂದಲ್ಲ, ಅಲ್ಲಿಗೆ 10 ವರ್ಷದ್ದು 12 ವರ್ಷದ್ದು ಇಲ್ಲದು. ನೀವೇನ್ ವಾಟ್ಸಪ್ ಮಾಡಿದ್ರೆ ನಂಬಲ್ಲ ಕಣ್ರಿ. ಈಗ ಬೇರೆ ಏನು ಮಾಡಲ್ಲ, ಹೋಗೋದು ಇದೊಂದ್ಸಲ ಬಂದಿದ್ದಾರೆ, ಇದ್ ಮಾಡಂಗಿಲ್ಲ. ಅದಕ್ಕೆ ನಾವು ಹೇಳ್ತಿದೀವಿ. ಇಂದು ಸಂಜೆ ಕರಡಿಗಾಲ ಕೂಡಿಗೆಯಲ್ಲಿ ಸುಮಾರು 12 ಚೀಲ ಬೈನೆ ಮರದ ಹಣ್ಣುಗಳ ತುಂಬಿಸಿಟ್ಟಿದ್ದನ್ನ ನೋಡಿದ ಬೆಳೆಗಾರರ ಸಂಘದ ಸದಸ್ಯರು ಈ ಚೀಲವನ್ನು ತುಂಬಿಸಿಕೊಂಡು ಹೋಗಲು ಬಂದಿದ್ದ ವಾಹನವನ್ನು ತಡೆದು ವಿಚಾರಿಸಿದಾಗ ಸರಿಯಾದ ಉತ್ತರವನ್ನು ನೀಡದೆ 2013ರಲ್ಲಿ ಕಂಪನಿಯಿಂದ ಕೊಟ್ಟ ಲೆಕ್ಕಪತ್ರವನ್ನು ತೋರಿಸಿ ಹಾರಿಕೆ ಉತ್ತರ ನೀಡುತ್ತಿದ್ದ ಕೇರಳ ಮೂಲದ ವ್ಯಕ್ತಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಇನ್ನು ಇಲ್ಲಿಗೆ ವ್ಯಾಪಾರಕ್ಕೆ ಬರೋದಿಲ್ಲ, ನನ್ನ ಕಡೆಯಿಂದ ತಪ್ಪಾಗಿದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಾನೆ. ಪಾಂದ್ರಾಗ ನಮಗೆ ಗೊತ್ತಿಲ್ಲ, ನಮಗೆ ಫುಲ್ ಪೇಪರ್ ತೋರಿಸಿ ನೀವು ತಗೊಂಡೋಗಿ ಎಲ್ಲಿ ತಾವು ಕೊಡ್ತಿರ್ತಾವ? ನಾವು ಇಲ್ಲಿ ಇದು ಕೇರಳದಲ್ಲಿ GST ಇದೆ 5%. ಎಷ್ಟು ಕೆಜಿ ಎಷ್ಟಿದು? ಇದು 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 ಕೆಜಿ 35. ಇದು ಬೀಜ ಮಾಡಿ ಕೊಡ್ತೀರ ಅಂದರೆ 35 ಸಿಗುತ್ತೆ. ಇದು പിന്നെ എന്താ പറയണ്ടേ, ಕನ್ನಡ ಗೊತ್ತಿಲ್ಲ. ಸರ್ ಇದು ಬೈನೆ ಹಣ್ಣು, ಇದು ನಮ್ಗೆ ಕರ್ಕೊಂಡು ಹೋಗ್ತೀವಿ. ಇದು ಫುಲ್ ಪೇಪರ್ ಇದೆ, ಅದು ಇದು ಪರ್ಪಸ್ ಫುಲ್ ಇದೆ. ಹೆಡ್ಡೇಕ್, ಮೈಗ್ರೇನ್, ಹಾವು ಬೈಟಿಂಗ್ ಎಲ್ಲ ಇದೆ. ಅದಕ್ಕೆ ಮೆಡಿಸಿನ್ ಹೋಗ್ತೀವಿ. ಇದು ಅಡಕೆ ಗಿಡಕ್ಕೆ ಏನು ಮಾಡೋದಿಲ್ಲ. ಅದು ಮಾತ್ರ ಅಲ್ಲ, ಇದು ಗೂಗಲ್ ಮಾಡಿ ನೋಡಿ, ಫಿಶ್ ಸ್ಟೈಲ್ ಪಾಮ್ ಇದೆ ಹೆಸರು. ಉಪಯೋಗ ಫುಲ್ ಅದರಲ್ಲಿದೆ. ಇದು ಅಡಕೆ ಗಿಡಕ್ಕೆ ಏನೂ ಆಗೋದಿಲ್ಲ. ಅಡಕೆ ಇದು ಬಾಯಿ ಕಟ್ತಲ್ಲ, ಇದು ಏನಕ್ಕೆ ಮಿಕ್ಸ್ ಮಾಡ್ತಾ ಅಂದರೆ ಇದು ಬಾಯಿ ಕಟ್ತಲ್ಲ. ಇದು ಏನಕ್ಕೆ ಮಿಕ್ಸ್ ಮಾಡೋದಿಲ್ಲ. ಇದು ಫುಲ್ ಪೇಪರ್ ಇದೆ. ಈ ಪೇಪರಲ್ಲಿ ಪರ್ಪಸ್ ಫುಲ್ ಇದೆ. ಈ ಪಾನ್ಪರಾಗೆಲ್ಲ ಮಿಕ್ಸ್ ಮಾಡಲ್ಲ. ಪಾನ್ಪರಾಗ ಏನು ಮಿಕ್ಸ್ ಇದು ನಮಗೆ ಗೊತ್ತಿಲ್ಲ. ಪಾನ್ಪರಾಗ ಏನು ಮಿಕ್ಸ್ ಮಾಡಲ್ಲ. ನಮಗೆ ಪೇಪರ್ ಸಿಗುತ್ತೆ. VAT ಲ್ಯಾಬ್ ಟೆಸ್ಟ್ ಇದೆ. ಕೆಲವರು ಕಂಪ್ಲೇಂಟ್ ಇದೆಯಲ್ಲ, ಇದು ನೀವು ಅಡಿಕೆ ಮಿಕ್ಸ್ ಮಾಡಿದ್ದೀರಾ? ಇಲ್ಲ, ಇಲ್ಲಿ ಇದು ಅಡಕೆ, ಇದು ಸಪರೇಟ್ ಅಲ್ವಾ? ಅಡಿಕೆನ ತಗೊಂಡೋಗಿ ಅಲ್ಲ, ಒಂದು ನಿಮಿಷ ಅಡಕೆ ವೈಟು ಇದು ಅದು ನಾವು ಬೈನೆಯನ್ನು ವ್ಯವಹಾರ ಮಾಡ್ತೀವಿ. ಇದು ಬೆಳಗಾವಿ ಸಂಘ ಅವರು ಕಂಪ್ಲೇಂಟ್ ಹಾಕ್ತೀವಿ. ಮತ್ತು ಇಲ್ಲಿ ಕ್ವಿಕ್ ಬೇಡ ಬರಬೇಡ ಅಂತ ಹೇಳಿದ್ರೆ ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಟೈಮ್ ಬಂದ ಆಮೇಲೆ ನೀವು ಆಕ್ಷನ್ ಮಾಡಿ. ಬೇರೆ ಏನು ಮಾಡಲ್ಲ, ಹೋಗೋದು ಇದೊಂದ್ಸಲ ಬಂದಿದ್ದಾರೆ, ಇದ್ ಮಾಡಂಗಿಲ್ಲ. ಅದಕ್ಕೆ ನಾವು ಹೇಳ್ತಿದೀವಿ. ಅಡಿಕೆಯ ಬೆಲೆ ಹಾಗೂ ಆರೋಗ್ಯ ದೃಷ್ಟಿಯಿಂದ ಬೆಳೆಗಾರರ ಸಂಘದ ಸದಸ್ಯರು ಮಾಡಿದ ಈ ಕೆಲಸಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ವಳಲಹಳ್ಳಿ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಅರುಣ್ ಗೌಡ, ಸಹ ಕಾರ್ಯದರ್ಶಿ ಪುನೀತ್ ಜಾತಹಳ್ಳಿ, ಜಂಟಿ ಕಾರ್ಯದರ್ಶಿ ಚಿದಾನಂದ, ನಿರ್ದೇಶಕರಾದ ದಿವಾಕರ್ ಇದ್ದರು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಸಕಲೇಶಪುರ.